ಮಕ್ಕಳೇ, ನಾವೀಗ ಸ್ಥಾನ ಮತ್ತು ಸ್ಥಾನ ಬೆಲೆಗಳ ಬಗ್ಗೆ ತಿಳಿದುಕೊಂಡಿವಿ. ಈಗ ನಾವು ಮುಖಬೆಲೆಯ ಬಗ್ಗೆ ತಿಳಿದುಕೊಳ್ಳೋಣ. ಮುಖಬೆಲೆ ಅಂದ್ರ ಅಂಕಿಯ ಮೂಲ ಬೆಲೆಯನ್ನೇ ನಾವೇನಂತ ಕರಿತೀವಿ? ಮುಖಬೆಲೆ. ಪ್ರತಿಯೊಂದು ಅಂಕಿಗೂ ಅದರದೇ ಆದ ಬೆಲೆ ಅಂದ್ರ ಹೆಸರು ಇರ್ತೈತಿ. ಆ ಹೆಸರಿಗೆ ನಾವೇನಂತ ಕರಿತೀವಿ? ಮುಖಬೆಲೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಇಲ್ಲೊಂದ್ ಸಂಖ್ಯೆ ಬರಿತೀವಿ. ಈ ಸಂಖ್ಯೆ ನೋಡೋಣ ಇಲ್ಲೊಂದ್ ಅಂಕಿ ಬರಿತೀವಿ. ಈ ಅಂಕಿ ನೋಡೋಣ ನಾವೇನಂತ ಕರಿತೀವಿ? ಇದಕ್ಕ 7 ಅಂತ ಕರಿತೀವಿ. ಅಂದ್ರ ಇಲ್ಲಿ ನೋಡಿ, ಇದಕ್ಕೇನಂತ ಕರಿತೀವಿ? 8 ಅಂತ ಕರಿತೀವಿ. ಈ ರೀತಿಯಾಗಿ ಆ ಅಂಕಿಗಳನ್ನ ನೋಡೋಣ ಒಂದು ಹೆಸರನ್ನ ಕರಿತೀವಲ್ಲ ನಾವು, ಅದಕ್ಕ ಏನಂತ ಕರಿತೀವಿ? ಮುಖಬೆಲೆ ಅಂತ ಹೇಳಿ ಕರಿತೀವಿ. ಇಲ್ಲಿ ನೋಡಿ, ಸ್ಥಾನ ಬೆಲೆ ಮತ್ತು ಮುಖಬೆಲೆಯನ್ನ ಯಾವ ರೀತಿ ಗುರುತಿಸ್ಬೇಕನ್ನೋದನ್ನ ತಿಳ್ಕೊಳ್ಳೋಣ. ಮುಖಬೆಲೆ, ಸ್ಥಾನ ಬೆಲೆ. ಎರಡರ ಮುಖಬೆಲೆ 2. ಆ ಅಂಕಿ ನೋಡೋಣ ಹೇಳುವಂತ ಹೆಸರೇ ಅದರ ಮುಖಬೆಲೆ 2. ಎರಡರ ಸ್ಥಾನ ಬೆಲೆ ಕೂಡ 2. ಯಾಕಂದ್ರ 2 ಯಾವ ಸ್ಥಾನದಲ್ಲಿದೆ? ಬಿಡಿ ಸ್ಥಾನದಲ್ಲಿದೆ. 3ರ ಮುಖಬೆಲೆ 3. 3ರ ಸ್ಥಾನ ಬೆಲೆ 30. 10ರ ಸ್ಥಾನದಲ್ಲಿದೆ, ಹಾಗಾಗಿ 30. 8ರ ಮುಖಬೆಲೆ 8. 8ರ ಸ್ಥಾನ ಬೆಲೆ 800. 6ರ ಮುಖಬೆಲೆ 6. 6ರ ಸ್ಥಾನ ಬೆಲೆ 6000. ಇಲ್ಲಿ ಮುಖಬೆಲೆ ಅಂದ್ರ ಆ ಸಂಖ್ಯೆಗಳೇ ಬರ್ತಾವ, ಆ ಅಂಕಿಗಳೇ ಬರ್ತವು. ಸ್ಥಾನ ಬೆಲೆ ಅಂತ ಹೇಳಿದ್ರ ಯಾವ ಅಂಕಿಗಳು ಯಾವ ಸ್ಥಾನಕ್ಕೆ ಹೋಗಿರ್ತವೋ ಆಯಾ ಸ್ಥಾನ ಬೆಲೆಯನ್ನ ಪಡ್ಕೊಂತವು. ಇನ್ನೊಂದು, ಮುಖಬೆಲೆ, ಸ್ಥಾನ ಬೆಲೆ. 7ರ ಮುಖಬೆಲೆ 7. 7ರ ಸ್ಥಾನ ಬೆಲೆ 7. 5ರ ಮುಖಬೆಲೆ 5. 5ರ ಸ್ಥಾನ ಬೆಲೆ 50. 4ರ ಮುಖಬೆಲೆ 4. 4ರ ಸ್ಥಾನ ಬೆಲೆ 400. 0ಯ ಮುಖಬೆಲೆ 0. 0ಯ ಸ್ಥಾನ ಬೆಲೆನೂ ಕೂಡ 0ನೇ ಆಗಿರುತ್ತದೆ. 9ರ ಮುಖಬೆಲೆ 9. 9ರ ಸ್ಥಾನ ಬೆಲೆ 9 10,000 ಸ್ಥಾನದಲ್ಲಿದೆ, ಹೀಗಾಗಿ 90,000. ಇಲ್ಲಿ ನೋಡಿ, ಯಾವುದೇ ಸಂಖ್ಯೆಯಲ್ಲಿ ಮುಖಬೆಲೆ ಮತ್ತು ಸ್ಥಾನ ಬೆಲೆ, ಮುಖಬೆಲೆ ಯಾವುದೇ ಸಂಖ್ಯೆಯೊಳಗ ಯಾವುದೇ ಅಂಕಿಯ ಮುಖಬೆಲೆ ಬದಲಾವಣೆ ಆಗೋಂಗಿಲ್ಲ. ಯಾಕಂದ್ರ ಆ ಅಂಕಿಯ ಹೆಸರೇ ಅದರ ಮುಖಬೆಲೆ ಆಗಿರೋದ್ರಿಂದ ಆ ಅಂಕಿಗಳೇ ಅದರ ಮೂಲ ಬೆಲೆ ಆಗಿರ್ತವೆ. ನೆಕ್ಸ್ಟ್, ಸ್ಥಾನ ಬೆಲೆ. ಸ್ಥಾನ ಬೆಲೆ ನೋಡಿ, ಪ್ರತಿಯೊಂದು ಅಂಕಿಯು ಏನ್ ಮಾಡ್ತೈತಿ ಅಂದ್ರ ಯಾವ ಸ್ಥಾನಕ್ಕೆ ಹೋಗಿರ್ತೈತಿ ಆ ಸ್ಥಾನ ಬೆಲೆಯನ್ನ ಪಡ್ಕೋತೈತಿ. ಇಲ್ಲಿ 3 10ರ ಸ್ಥಾನಕ್ಕೆ ಬಂತು, 30 ಆಯ್ತು. 8 100ರ ಸ್ಥಾನದಲ್ಲಿ ಬಂತು, 800 ಆಯ್ತು. 6 1000 ಸ್ಥಾನಕ್ಕೆ ಬಂತು, 6000 ಆಯ್ತು. ಇಲ್ಲಿ ನೋಡಿ, 7 ಬಿಡಿ ಸ್ಥಾನದಾಗ ಐತಿ, ಮುಖಬೆಲೆ 7 ಇದೆ, ಸ್ಥಾನ ಬೆಲೆನು 7 ಇದೆ. 5 10ರ ಸ್ಥಾನದಲ್ಲಿದೆ, ಮುಖಬೆಲೆ ಆ ಅಂಕಿನೇ ಹೆಸರಂದ್ರ ಆ ಅಂಕಿನೇ ಬಂದಿರ್ತೈತಿ. 5 ಅದ 50 ಆಯ್ತು. 4 100ರ ಸ್ಥಾನದಲ್ಲಿದೆ, 4 ಮುಖಬೆಲೆ ಆಯ್ತು, ಸ್ಥಾನ ಬೆಲೆ 400 ಆಯ್ತು. 0 ಅಂದ್ರೆ 0 ಮುಖಬೆಲೆ ಅಂದ್ರ ಅದೇ ಅಂಕಿನ ಬಂದಿರ್ತೈತಿ, ಅದರ ಸ್ಥಾನ ಬೆಲೆ ಕೂಡ ಅಂದ್ರೆ 0 ಯಾವುದೇ ಸ್ಥಾನಕ್ಕೆ ಹೋದ್ರು ಅದರ ಸ್ಥಾನ ಬೆಲೆ ಏನಾಗಿರ್ತೈತಿ? 0ನೇ ಆಗಿರ್ತೈತಿ. ನಂತರ 9ರ ಮುಖಬೆಲೆ 9. 9ರ ಸ್ಥಾನ ಬೆಲೆ 90,000. ಈ ರೀತಿಯಾಗಿ ನಮ್ಗೆ ಏನ್ ತಿಳಿದು ಬರ್ತೈತಿ ಅಂತ ಹೇಳಿದ್ರ, ಬಿಡಿ ಸ್ಥಾನದಲ್ಲಿರುವ ಅಂಕಿಯ ಮುಖಬೆಲೆ ಮತ್ತು ಸ್ಥಾನ ಬೆಲೆ ಅದೇ ಆಗಿರುತ್ತದೆ. ಯಾವ ಅಂಕಿ ಬಂದಿರ್ತೈತಿ ಅದ ಆಗಿರ್ತೈತಿ. ಆದ್ರ ಬಿಡಿ ಸ್ಥಾನವನ್ನ ಬಿಟ್ಟು ಉಳಿದ ಅಂಕಿಗಳು ಆಯಾ ಸ್ಥಾನಕ್ಕೆ ತಕ್ಕಂತೆ ಏನ್ ಮಾಡ್ತಾವು? ಸ್ಥಾನ ಬೆಲೆಗಳನ್ನ ಪಡ್ಕೊಂತವು. ಇಲ್ಲಿ ಸ್ಥಾನ ಬೆಲೆಗಳಲ್ಲಿ ವ್ಯತ್ಯಾಸ ಆಗ್ತೈತಿ. ಯಾಕಂತ ಹೇಳಿದ್ರ ಅಂಕಿಗಳು ಯಾವ ಸ್ಥಾನಕ್ಕೆ ಹೋಗಿರ್ತವು ಆಯಾ ಸ್ಥಾನ ಬೆಲೆಗಳನ್ನ ಪಡ್ಕೊಂತವು. ಆದ್ರೆ ಮುಖಬೆಲೆಯಲ್ಲಿ ಯಾವುದೇ ವ್ಯತ್ಯಾಸ ಆಗಂಗಿಲ್ಲ. ಯಾಕಂದ್ರ ಆ ಅಂಕಿಯ ಮೂಲ ಬೆಲೆಯ ಮುಖಬೆಲೆ ಆಗಿರೋದ್ರಿಂದ ಆ ಅಂಕಿಗಳೇ ಬರ್ತವು. ಇಲ್ಲಿ ನೋಡಿ, 0 ನ ಮುಖಬೆಲೆ 0ನ ಆಗಿರ್ತೈತಿ,
ಸೊನ್ನೆಯ ಸ್ಥಾನ ಬೆಲೆ ಸೊನ್ನೆನೇ ಆಗಿರ್ತೈತಿ. ಅಂದ್ರ ಸೊನ್ನೆ ಯಾವುದೇ ಸ್ಥಾನಕ್ಕೆ ಹೋದ್ರು ಕೂಡ ಸೊನ್ನೆಯ ಮುಖಬೆಲೆ ಸೊನ್ನೆನೆ, ಸೊನ್ನೆಯ ಸ್ಥಾನ ಬೆಲೆ ಕೂಡ ಸೊನ್ನೆನೆ ಆಗಿರ್ತೈತಿ. ಈ ರೀತಿಯಾಗಿ ನಾವು ಮುಖಬೆಲೆ ಮತ್ತು ಸ್ಥಾನ ಬೆಲೆಗಳನ್ನ ಗುರುತಿಸಬಹುದು. ಇದರ ಮೇಲೆ ಕೆಲವೊಂದಿಷ್ಟು ಮಾದರಿ ಲೆಕ್ಕಗಳನ್ನ ನೋಡೋಣ. ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರಂತ ಹೇಳಿ ಇಲ್ಲಿ ನೋಡಿ, 8ರ ಸ್ಥಾನ ಬೆಲೆ ಮತ್ತು ಮುಖಬೆಲೆಯ ಮೊತ್ತ ಎಷ್ಟು ಅಂತ ಕೇಳ್ತಾರೆ. 8ರ ಸ್ಥಾನ ಬೆಲೆ ಎಷ್ಟು? 8 ಯಾವ ಸ್ಥಾನದಲ್ಲಿದೆ? ಬಿಡಿ 10 100. 100ರ ಸ್ಥಾನದಲ್ಲಿ 8 ಇದೆ, ಅದರ ಸ್ಥಾನ ಬೆಲೆ ಎಷ್ಟಾಗುತ್ತ? 800 ಆಗ್ತೈತಿ. ಇನ್ನ 8ರ ಮುಖಬೆಲೆ, ಆ ಅಂಕಿಯ ಮೂಲ ಬೆಲೆಯೇ ಅದರ ಮುಖಬೆಲೆ ಆಗಿರ್ತೈತಿ 8. ಮೊತ್ತ ಅಂದ್ರೆ ಏನ್ ಮಾಡ್ಬೇಕು? ಸಂಕಲನ ಮಾಡ್ಬೇಕು. 8 0 8 ಅಂದ್ರ ಇವುಗಳ ಮೊತ್ತ ಎಷ್ಟಾಯ್ತು? 808 ಆಯ್ತು. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರ, ನಾವು ಉತ್ತರಿಸಬೇಕು. ನಂತರ 5ರ ಸ್ಥಾನ ಬೆಲೆ ಮತ್ತು 7ರ ಸ್ಥಾನ ಬೆಲೆಯ ಮೊತ್ತ ಕಂಡು ಹಿಡಿಯಿರಿ ಅಂತ ಹೇಳ್ತಾರ. ಹ 5ರ ಸ್ಥಾನ ಬೆಲೆ, 5 ಯಾವ ಸ್ಥಾನದಲ್ಲಿದೆ? 5ರ ಸ್ಥಾನ ಬೆಲೆ 5 ಯಾವ ಸ್ಥಾನದಲ್ಲಿದೆ? ಬಿಡಿ 10 100 1000 1000 ಸ್ಥಾನದಲ್ಲಿದೆ. 5000 ಸ್ಥಾನದಲ್ಲಿದೆ ಅಂದ್ರೆ ಅದರ ಸ್ಥಾನ ಬೆಲೆ ಎಷ್ಟಾಗುತ್ತದೆ? 5000 ಆಗ್ತೈತಿ. ಇನ್ನು 7ರ ಸ್ಥಾನ ಬೆಲೆ ಅಂತ ಕೇಳ್ಯಾರ. 7ರ ಸ್ಥಾನ ಬೆಲೆ ಬಿಡಿ 10. 7 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. 7ರ ಸ್ಥಾನ ಬೆಲೆ 7 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಇದರ ಸ್ಥಾನ ಬೆಲೆ ಎಷ್ಟಾಗ್ತೈತಿ? 70 ಆಗ್ತೈತಿ. ಮೊತ್ತ ಅಂದ್ರೆ ಏನ್ ಮಾಡ್ಬೇಕು? ಸಂಕಲನ ಮಾಡ್ಬೇಕು. ಅಂದ್ರ 5070. ಅರ್ಥ ಆಯ್ತಾ? ಇನ್ನ ನಂತರ ಇದೇ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. ಇಲ್ಲಿ ನೋಡಿ, 4ರ ಸ್ಥಾನ ಬೆಲೆ ಮತ್ತು 5ರ ಮುಖಬೆಲೆಯ ವ್ಯತ್ಯಾಸ ಕಂಡು ಹಿಡಿಯಿರಿ. ಇಲ್ಲಿ ಬನ್ನಿ, 4ರ ಸ್ಥಾನ ಬೆಲೆ 4 ಯಾವ ಸ್ಥಾನದಲ್ಲಿದೆ? ಬಿಡಿ 10 100 1000 10,000. 10,000 ಸ್ಥಾನದಲ್ಲಿ 4 ಇದೆ ಅಂದ್ರೆ ಅದರ ಸ್ಥಾನ ಬೆಲೆ ಎಷ್ಟಾಗ್ತೈತಿ? 40,000. ನಂತರ 5ರ ಮುಖಬೆಲೆ, ಆ ಅಂಕಿಯ ಮೂಲ ಬೆಲೆಯೇ ಮುಖಬೆಲೆ ಆಗೈತಿ, ಹೀಗಾಗಿ 5. ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು? ಕಳಿಬೇಕು.
10 5 ಹೋದ್ರ 5, 9 9 9 3 ಅಂದ್ರ 39,995. ಅದೇ ರೀತಿಯಾಗಿ 4ರ ಸ್ಥಾನ ಬೆಲೆ ಮತ್ತು 3ರ ಸ್ಥಾನ ಬೆಲೆಗಳ ವ್ಯತ್ಯಾಸ ಕಂಡು ಹಿಡಿಯಿರಿ. ಈ ರೀತಿಯಾಗಿ ಪ್ರಶ್ನೆಗಳನ್ನ ಕೇಳ್ತಾರೆ. 4ರ ಸ್ಥಾನ ಬೆಲೆ 4 ಬಿಡಿ 10 100 1000 1000 ಸ್ಥಾನದಲ್ಲಿ 4 ಇದೆ. ಅದರ ಸ್ಥಾನ ಬೆಲೆ ಎಷ್ಟಾಯ್ತು? 4,000. ಇನ್ನ 3ರ ಸ್ಥಾನ ಬೆಲೆ 3 ಯಾವ ಸ್ಥಾನದಲ್ಲಿದೆ? 10ರ ಸ್ಥಾನದಲ್ಲಿದೆ. ಅದರ ಸ್ಥಾನ ಬೆಲೆ ಎಷ್ಟಾಯ್ತು? 30 ಆಯ್ತು. 30 ವ್ಯತ್ಯಾಸ ಅಂದ್ರೆ ಏನ್ ಮಾಡ್ಬೇಕು? ಕಳಿಬೇಕು. 0. 3,970. ಹೀಗೆ ಸ್ಥಾನ ಬೆಲೆ ಮುಖಬೆಲೆಗಳ ಮೇಲೆ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಕೇಳುತ್ತಾರೆ.